ರಾಜ್ಯದಲ್ಲಿ ನಡೀತಾ ಇರುವ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ಹಂತವನ್ನು ತಲುಪುತ್ತಾ ಅನ್ನುವಂತಹ ಕುತೂಹಲ ಇದೆ. ಕಾರಣ ನಿನ್ನೆ ಮತ್ತೆ ಶಾಸಕರು ಹೆಕ್ಟಿಕ್ ಆಗಿ ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇರೋದು. ಫೆಬ್ರವರಿ 26ನೇ ತಾರೀಕು ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ, ಅವರು ಹೋಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳ್ಬಿಟ್ಟಿದ್ರು. ಈಗ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಮೇಲೆನೆ ಗರಂ ಆಗಿದ್ದಾರೆ ಡಿಕೆ ಶಿವಕುಮಾರ್. ಅವ್ರು ಹೇಳ್ತಾ ಇದ್ದಾರೆ, ಇಕ್ಬಾಲ್ ಹುಸೇನು ತಮ್ಮ ಬಾಯನ್ನ ಹೊಲ್ಕೊಂಡಿದ್ರೆ ಒಳ್ಳೇದು, ಅವ್ರಿಗೆ ಬಾಯಿಗೆ ಬೀಗ ಹಾಕೊಂಡ್ರೆ ಒಳ್ಳೇದು. ನನಗೆ ನನ್ನ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅವರೆಲ್ಲ ಸುಮ್ಮನಿರಬೇಕು, ನನಗೆ ಒಳ್ಳೇದು ಮಾಡಬೇಕಂದ್ರೆ ಅವ್ರ ಬಾಯಿಗೆ ಬೀಗ ಹಾಕೊಂಡಿರಬೇಕು ಅಂತ ತಮ್ಮ ಬಣದ ಶಾಸಕರಿಗೆ ಮತ್ತೆ ತಿವಿಯೋ ಕೆಲಸವನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹಿಂಗೆ ಗರಂ ಆಗೋದಕ್ಕೂ ಕೂಡ ಒಂದು ವಿಚಾರ ಇದೆ. ಅದೇನಂದರೆ, ನೀವುಗಳಿಲ್ಲಿ ಮಾತಾಡೋದ್ರಿಂದ ಯಾವುದೇ ಬದಲಾವಣೆಗಳಾಗಲ್ಲ. ಬದಲಾವಣೆ ಆಗಬೇಕಂದ್ರೆ ಅದಾಗೋದು ದೆಹಲಿಯ 10 ಜನಪಥ್ ಅಂದರೆ ಗಾಂಧಿ ಕುಟುಂಬ ವಾಸ ಮಾಡೋ ಮನೆಯಲ್ಲಿ ಹೊರತು ನಿಮ್ಗಳ ಬಾಯಿಂದ ನನಗೆ ಲಾಭಕ್ಕಿಂತ ಹೆಚ್ಚು ನಷ್ಟನೇ, ಸೊ ಮಾತಾಡಬೇಡ್ರಪ್ಪ ಅಂತ ಮತ್ತೊಂದು ಸಲ ತಮ್ಮದೇ ಮಾತಿನ ಸ್ಟೈಲಲ್ಲಿ ನಿನ್ನೆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ರು. ಇಕ್ಬಾಲ್ ಹುಸೇನ್ಗೆ ಬಾಯಿಗೆ ಏನಾದ್ರು ಬೀಗ ಹಾಕೊಂಡಿದ್ರೆ ಒಳ್ಳೇದು. ಎಲ್ಲ ಇಕ್ಬಾಲ್ ಹುಸೇನ್ಗಳಿಗೂ ಹೇಳ್ತಾ ಇದ್ದೀನಿ, ನನಗೇನಾದ್ರು ಒಳ್ಳೇದು ಮಾಡಬೇಕು ಅಂದರೆ ಬಾಯಿ ಬೀಗ ಹಾಕೊಳ್ಳಿ. ಅವ್ರು ಸ್ವಲ್ಪ ಹೊಲ್ಕೊಂಡು ಇತ್ಕೊಂಡ್ರೆ, ಯಾರು ನನಗೆ ನನ್ನ ವಿಚಾರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಬೆಟ್ರು. ಇಕ್ಬಾಲ್ ಹುಸೇನ್ಗೆ ಬಾಯಿಗೆ ಏನಾದ್ರು ಬೀಗ ಹಾಕೊಂಡಿದ್ರೆ ಒಳ್ಳೇದು. ಎಲ್ಲ ಇಕ್ಬಾಲ್ ಹುಸೇನ್ಗಳಿಗೂ ಹೇಳ್ತಾ ಇದ್ದೀನಿ, ನನಗೇನಾದ್ರು ಒಳ್ಳೇದು ಮಾಡಬೇಕು ಅಂದರೆ ಬಾಯಿ ಬೀಗ ಹಾಕೊಳ್ಳಿ. ಅವ್ರು ಸ್ವಲ್ಪ ಹೊಲ್ಕೊಂಡು ಇತ್ಕೊಂಡ್ರೆ, ಯಾರು ನನಗೆ ನನ್ನ ವಿಚಾರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಬೆಟ್ರು. ಇಕ್ಬಾಲ್ ಹುಸೇನ್ಗೆ ಬಾಯಿಗೆ ಏನಾದ್ರು ಬೀಗ ಹಾಕೊಂಡಿದ್ರೆ ಒಳ್ಳೇದು. ಎಲ್ಲ ಇಕ್ಬಾಲ್ ಹುಸೇನ್ಗಳಿಗೂ ಹೇಳ್ತಾ ಇದ್ದೀನಿ, ನನಗೇನಾದ್ರು ಒಳ್ಳೇದು ಮಾಡಬೇಕು ಅಂದರೆ ಬಾಯಿ ಬೀಗ ಹಾಕೊಳ್ಳಿ. ಅವ್ರು ಸ್ವಲ್ಪ ಹೊಲ್ಕೊಂಡು ಇತ್ಕೊಂಡ್ರೆ, ಯಾರು ನನಗೆ ನನ್ನ ವಿಚಾರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಬೆಟ್ರು. ಇಕ್ಬಾಲ್